ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಿದೆ ಹೈಕೋರ್ಟ್. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲು ಆದೇಶವನ್ನ ಕೊಟ್ಟಿದೆ ಕೋರ್ಟ್. ವಿನಯ್ ಕುಲಕರ್ಣಿ ದೋಷಿ ಅಂತ ನೀಡಿದಂತಹ ತೀರ್ಪಿಗೂ ಕೂಡ ತಡೆಯಾಜ್ಞೆಯನ್ನ ಕೊಟ್ಟಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬಂದಿದೆ. ನೋಡಿ, ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿರುವಂತಹ ಆದೇಶವನ್ನ ಅಮಾನತಿನಲ್ಲಿಟ್ಟು ಜಾಮೀನು ನೀಡಬೇಕು ಅಂತ ಹೇಳಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಮಧ್ಯಂತರ ಮನವಿಯನ್ನ ಮಾಡಿದ್ರು ಹೈಕೋರ್ಟ್ಗೆ. ಆ ತೀರ್ಪು ಈಗ ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಅಂದಿದ್ದ ತೀರ್ಪಿಗೂ ಕೂಡ ತಡೆಯಾಜ್ಞೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ. ವಿನಯ್ ಕುಲಕರ್ಣಿ ದೋಷಿ ಅಂತಹ ತೀರ್ಪಿಗೂ ಕೂಡ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿರುವಂತಹ ಆದೇಶವನ್ನ ಅಮಾನತಿನಲ್ಲಿಟ್ಟು ಈಗ ಹೈಕೋರ್ಟ್ ಈ ಆದೇಶವನ್ನ ನೀಡಿದೆ, ತಡೆಯಾಜ್ಞೆಯನ್ನ ಕೊಟ್ಟಿದೆ. ಜೊತೆಗೆ ಶ್ಯೂರಿಟಿ ಮತ್ತೆ ಬಾಂಡ್ ಇಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ರು ವಿನಯ್ ಕುಲಕರ್ಣಿ ಅವರು. ಜೈಲು ಸೆರೆವಾಸವನ್ನ ಅನುಭವಿಸ್ತಾ ಇದ್ರು. ಈಗ ಒಂದಷ್ಟು ರಿಲೀಫ್ ಸಿಕ್ಕದಂತೆ ಕಾಣಿಸ್ತಾ ಇದೆ. ನೋಡಿ, 2016ರಲ್ಲಿ ನಡೆದಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇದು. ಒಟ್ಟು 17 ಮಂದಿಯನ್ನ ಆರೋಪಿಗಳು ಅಂತ ಹೇಳಿ ಕೋರ್ಟ್ ತಿಳಿಸಿತ್ತು. ವಿನಯ್ ಕುಲಕರ್ಣಿ ಸೇರಿ 10 ಆರೋಪಿಗಳಿಗೆ ಈಗ ಜಾಮೀನು ಸಿಕ್ಕಿದೆ. ಚನ್ನಕೇಶವ ಟಿಂಗರೀಕರ್ಗೂ ಕೂಡ ಜಾಮೀನು ಮಂಜೂರಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಹಾಗೆ ಜಿ ಬಸವರಾಜ್ ಅವರಿದ್ದಂತಹ ಪೀಠ ಈ ತೀರ್ಪನ್ನ ಪ್ರಕಟಿಸಿದೆ. ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಇದು. ವಿನಯ್ ಕುಲಕರ್ಣಿ ಸೇರಿ 10 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಾವು ಗಮನಿಸ್ತಾ ಇರುವ ಹಾಗೆ ತಮಗೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ತಡೆ ನೀಡಬೇಕು, ಜೊತೆಗೆ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಕೋರಿದ್ರು. ಈಗ ಹೈಕೋರ್ಟ್ ಆ ಆದೇಶವನ್ನ ಕೊಟ್ಟಿದೆ. ಮುಂದಿನ ಪ್ರೊಸೀಜರ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ರಮೇಶ್? ಮಧು ನಾಗರಾಜ್, ಇವತ್ತು ಹೈಕೋರ್ಟ್ ಈ ಒಂದು ಟ್ರಯಲ್ ಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು, ಅಂದ್ರೆ ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ಏನ್ ಕೊಟ್ಟಿತ್ತು ಎಲ್ಲ ಆರೋಪಿಗಳಿಗೆ, ಈ ಒಂದು ತೀರ್ಪಿಗೆ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಜೊತೆಗೆ ದೋಷಿ ಅನ್ನುವಂತ ತೀರ್ಪಿಗೂ ತಡೆಯಾಜ್ಞೆ ಕೊಟ್ಟಿದೆ. ಜೊತೆಗೆ ಶಿಕ್ಷೆಯನ್ನ ಅಮಾನತಲ್ಲಿಟ್ಟು ಜಾಮೀನನ್ನ ಕೊಟ್ಟಿದೆ. ಹೀಗಾಗಿ ಇವರೆಲ್ಲರೂ ಕೂಡ, ಅಂದ್ರೆ ಈಗ 10 ಜನ ಯಾರು ಮೇಲ್ಮನವಿಯನ್ನು ಸಲ್ಲಿಸಿದ್ರು, ಇವರೆಲ್ಲರೂ ಕೂಡ ಈಗ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಈಗ ಜಾಮೀನಿನ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತಂದ್ರೆ, ಈಗ ಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿದೆ. 5 ಲಕ್ಷದ ಬಾಂಡು ಮತ್ತೆ ಶ್ಯೂರಿಟಿಯನ್ನು ಒದಗಿಸಬೇಕು ಅನ್ನೋ ಷರತ್ತನ್ನು ವಿಧಿಸಿದೆ. ಜೊತೆಗೆ ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅನ್ನುವಂಥ ಷರತ್ತನ್ನು ಕೂಡ ವಿಧಿಸಿದೆ. ಹೀಗಾಗಿ ಈ ಷರತ್ತುಗಳನ್ನ ಅವರು ಫಾಲೋ ಮಾಡಬೇಕಾಗತ್ತೆ. ಅದನ್ನ ಈಗ ಟ್ರಯಲ್ ಕೋರ್ಟ್ ನಲ್ಲಿ ಅವರ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಸಿ ಈ ಷರತ್ತುಗಳನ್ನ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಬಾಂಡ್ ಅನ್ನು ಕೊಡೋದಾಗಿ, ಜೊತೆಗೆ ಶ್ಯೂರಿಟಿನ ಕೊಡಬೇಕಾಗತ್ತೆ. ಶ್ಯೂರಿಟಿ ಕೊಟ್ಟ ನಂತರ ಟ್ರಯಲ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವರೆಲ್ಲರ ಬಿಡುಗಡೆಗೆ ಆದೇಶವನ್ನ ಮಾಡಬೇಕಾಗತ್ತೆ. ಬಿಡುಗಡೆಗೆ ಆದೇಶ ಆದ್ರೆ ಇವತ್ತು ಸಂಜೆ ಅಥವಾ ನಾಳೆನೇ ಇವರು ಜೈಲಿನಿಂದ ಈಚೆ ಬರ್ಬೋದು. ಜೈಲಿನಿಂದ ಈಚೆ ಬರ್ಬೋದು. ಜೊತೆಗೆ ಈಗ ವಿನಯ್ ಕುಲಕರ್ಣಿ ಸಿಕ್ಕಿರುವಂತ ಬಹಳ ದೊಡ್ಡ ರಿಲೀಫ್ ಏನಂತಂದ್ರೆ, ಇಲ್ಲಿ ಈಗ ಶಿಕ್ಷೆಗೂ ಕೂಡ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಶಿಕ್ಷೆಗೆ ಅಂದ್ರೆ ದೋಷಿ ಅನ್ನುವಂಥ ತೀರ್ಪಿಗೂ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಅವರ ಶಾಸಕ ಸ್ಥಾನ ಮತ್ತೆ ಊರ್ಜಿತ ಆಗುತ್ತೆ. ಯಾಕಂದ್ರೆ ಇನ್ನೂ ಅಂದ್ರೆ ಅಲ್ಲಿ ಚುನಾವಣೆ ಘೋಷಣೆ ಆಗಿಲ್ಲ, ಒಂದು ಅಧಿಸೂಚನೆ ಅಷ್ಟೇ ಆಗಿದೆ. ಅಂದ್ರೆ ಈ ಶಾಸಕ ಸ್ಥಾನ ಖಾಲಿ ಆಗಿದೆ ಅಂತ ಹೇಳಿ ಅಧಿಸೂಚನೆ ಹೊರಡಿಸಲಾಗಿತ್ತು, ಆದ್ರೆ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ. ಹೀಗಾಗಿ ಅಲ್ಲಿ ಚುನಾವಣೆ ಘೋಷಣೆ ಆಗದೆ ಇರೋದ್ರಿಂದ, ಈಗ ಹೈಕೋರ್ಟ್ ತೀರ್ಪು ಬಂದಿರೋದ್ರಿಂದ ಈಗ ಅವರ ಶಾಸಕ ಸ್ಥಾನ ಮತ್ತೆ ಊರ್ಜಿತ ಆಗುತ್ತೆ. ಜೊತೆಗೆ ಅವ್ರು ಈಗ ಸಚಿವ ಹುದ್ದೆಗೂ ಕೂಡ ಪ್ರಯತ್ನ ಮಾಡಬಹುದು. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ, ವಿನಯ್ ಕುಲಕರ್ಣಿ ಮುಂದೆ ಇರುವಂತ ಸವಾಲು ಏನಿದೆ ಅಂತಂದ್ರೆ, ಸಿಬಿಐ ಏನಾದ್ರು ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಸುಪ್ರೀಂ ಕೋರ್ಟ್ ಏನಾದ್ರು ಹೈಕೋರ್ಟ್ ನ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೊಟ್ರೆ ಆಗ ಮತ್ತೆ ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಆಗ ಮತ್ತೆ ಅವರು ಜೈಲು ಪಾಲಾಗುವಂತ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ಈ ಕ್ಷಣದ, ಅಂದ್ರೆ ತಾತ್ಕಾಲಿಕವಾಗಿ ಸಿಕ್ಕಂತ ರಿಲೀಫ್ ಆಗಿರುತ್ತೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ನಾಳೆ ಜೈಲಿಂದ ಅವ್ರು ಈಚೆ ಬಂದ್ರು ಕೂಡ ಮುಂದಿನ ಅವರ ಭವಿಷ್ಯ ಹೇಗಿರುತ್ತೆ ಅಂದ್ರೆ, ಸಿಬಿಐ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ ಅದರ ಮೇಲೆ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಹೀಗಾಗಿ ಇವತ್ತಿನ ಆದೇಶ ಏನಿದೆ ಇದು ಮಧ್ಯಂತರ ಆದೇಶ ಅಷ್ಟೇ, ಜೊತೆಗೆ ತಾತ್ಕಾಲಿಕವಾಗಿ ಸಿಕ್ಕಿರುವಂತ ರಿಲೀಫ್. ಆದ್ರೆ ಏನ್ ರಿಲೀಫ್ ಸಿಕ್ಕಿದೆ ಬಹಳ ದೊಡ್ಡ ರಿಲೀಫ್ ಏನೇ, ಆದ್ರೆ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರು ಈ ರಿಲೀಫ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಆಗ ಖಂಡಿತ ವಿನಯ್ ಕುಲಕರ್ಣಿಗೆ ಬಹಳ ದೊಡ್ಡ ರಿಲೀಫ್ ಆಗಿರುತ್ತೆ. ಬಟ್ ಕಂಟಿನ್ಯೂ ಮಾಡದೆ ಹೋದ್ರೆ ಆಗ ಮತ್ತೆ ಅವರು ಸಂಕಷ್ಟಕ್ಕೆ ಸಿಲುಕೊಳ್ತಾರೆ. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.